ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಂದಿದ್ದೆ ಉಡುಪಿ ಕೃಷ್ಣ ಮಠಕ್ಕೆ. ಇವತ್ತು ಪರ್ಯಾಯ, ನಿಮಗೆಲ್ಲ ಗೊತ್ತೇ ಉಂಟು, ಇವತ್ತು ಶಿರೂರು ಪರ್ಯಾಯ. ಲೈಟಿಂಗ್ ಎಲ್ಲ ತುಂಬ ಮಾಡಿದ್ದಾರೆ, ಲೈಟಿಂಗ್ ಎಲ್ಲ ತುಂಬ ಉಂಟು. ಲೈಟಿಂಗ್ ಎಲ್ಲ ನೋಡಿ. ಇದು ನಮ್ಮದು ಬ್ರಹ್ಮರಥ ಎಲ್ಲ. ಅದು ಬ್ರಹ್ಮರಥ, ಅದು ಇನ್ನೊಂದು ರಥ, 3 ರಥಗಳಿದು. ಇದೊಂದು ಸಾಂಗ್ ಉಂಟಲ್ಲ, ಜಗಮಗ ಹುಯಿ ಅಯೋಧ್ಯ ನಗರಿ, ಹಾಗೆ ಜಗಮಗ ಹುಯಿ ಕೃಷ್ಣನ ನಗರಿ. ಲೈಟಿಂಗ್ ಇವತ್ತು ಜನ ಸಾಗರ ಇರ್ತಾರೆ ಫ್ರೆಂಡ್ಸ್, ಎಲ್ಲ ಕಡೆ. ಇಲ್ಲಿ ಎಂಥದೊಂದು ಪ್ರೋಗ್ರಾಮ್ ನಡೀತುಂಟೇನ, ನೋಡೋಣ ಬನ್ನಿ. ಗಣಪತಿಯ ಆರಾಧನೆ ವಿಶಿಷ್ಟವೆಂದಿರಲಿ ಔಪಾಸನೆ. ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ವಿಷಯ ನಂದಗೋಕುಲದಲ್ಲಿ ಪೂತನಿಯ ಸಂಹಾರವಾಗಿದೆ. ಏನು? ಪೂತನಿ ಸಂಹಾರಗೊಂಡಳೆ? ವಜ್ರಾಂಗ ವೀರಮಾರುತಿಯನ್ನು ಕಣ್ಣುಂಬ ನೋಡೋಣ. ವಜ್ರಾಂಗಿ ಧರಿಸಿದ ಹನುಮಂತ ವಜ್ರಾಂಗನಿಗೆ ವಂದಿಸುವೆ. ಮೆಲ್ಲನೆ ಬರುತ್ತಿಹ ಹನುಮಂತ
ಹನುಮಂತ. ಕೆತ್ತನೆಯ ಕೆಲಸ ಆರಂಭವಾಯಿತು. ಒಂದು ದಿನ ಶಬ್ದ ಬಾರದ ಕಾರಣ ಇಂದ್ರದ್ಯುಮ್ನ ಬಾಗಿಲು ತೆರೆಯಿಸುತ್ತಾರೆ. ಆದರೆ ವಿಶ್ವಕರ್ಮರು ಅಲ್ಲಿ ಇರುವುದಿಲ್ಲ. ಸ್ವಾಮಿಯವರು ತಪಸ್ಸು, ಸಂಯಮ ಮತ್ತು ಸೇವೆಯ ಪ್ರತಿರೂಪ. ಅವರು ನಡೆದ ದಾರಿಯಲ್ಲಿ ಧರ್ಮ, ದಯೆ ಫ್ರೆಂಡ್ಸ್, ಈಗ ಟ್ಯಾಬ್ಲು ಹಾಗೆಯೇ ಸ್ವಾಮೀಜಿಗಳ ಪರಿಯಾಗೆಲ್ಲ ಬಂದಿತ್ತು. ಆಲ್ಮೋಸ್ಟ್ ಎಲ್ಲ ಸ್ವಾಮೀಜಿ ಬಂದಿದ್ರೇನು, ಹೊತ್ತಿಗೆದ್ದೊಂದು ಸ್ವಾಮೀಜಿ ಅಲ್ಲಿ ಒಳಗಿರ್ತಾರಲ್ಲ ಅವರೊಂದು ಇರಲಿಲ್ಲ. ಮತ್ತು ಜನ ಸಾಗರ ಫ್ರೆಂಡ್ಸ್. ಇದು ಉಡುಪಿ 2 ದಿನಗಳ ಕಾಲ, ಆಲ್ಮೋಸ್ಟು ಇದಕ್ಕೊಂದು 1 ತಿಂಗಳು ಹಿಡಿತದೆ ಈ ಥರ ರೆಡಿ ಮಾಡಲಿಕ್ಕೆ. ಇದೊಂದು 3-4 ದಿನದ ಪ್ರೋಗ್ರಾಮ್ ತುಂಬ ಗ್ರ್ಯಾಂಡಾಗಿರ್ತದೆ. ಎಲ್ಲ ಹೊಸ ಹಾಕಿದ್ದಾರೆ ಈ ವರ್ಷ. ಇನ್ನೂ ರಾಜಾಂಗಣಕ್ಕೆ ಹೋಗುವ ಪ್ಲ್ಯಾನ್ ಉಂಟು. ಅಲ್ಲಿ ಈಗ ಇದಾಗ್ತದಲ್ಲ ಎಂಥದ್ದು ಪಟ್ಟಾಭಿಷೇಕ. ಸೊ ಹಾಗೆ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸ್ನವರೆಲ್ಲ ಇದ್ರಲ್ಲಿ. ಇದೀಗ ನಮ್ದು ರಾಜಾಂಗಣ ಹೋಗೋ ಪ್ಲ್ಯಾನ್ ಉಂಟು. ಬಟ್ ಒಳಗಡೆ ಬಿಡ್ತಾರಿಲ್ಲ ಅಂತ ಗೊತ್ತಿಲ್ಲ. ನೋಡುವ ಎಂತಾಗ್ತದೆ ಅಂತ. ನೋಡೋಣ, ಇಲ್ಲಿ ಹೋಗ್ತಿದ್ದಾರೆ ಒಳಗಡೆ. ಜಸ್ಟ್ ಒಳಗಡೆ ಹೋಗಿ ಬರುವ ಅಂತ. ಎಷ್ಟು ಹೊತ್ತಾಗ್ತದೆ ಅಂತ ಗೊತ್ತಿಲ್ಲಲ್ಲ ಅಲ್ಲಿ ಪ್ರೋಗ್ರಾಮ್. ಹಾಗೆ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸ್ ಎಲ್ಲ ಇದ್ರು. ಒಳಗಡೆ ಪಾಸ್ ಉಂಟ ಇಲ್ಲ ಅಂತ ಗೊತ್ತಿಲ್ಲ. ನೋಡುವ ಎಂತಾಗ್ತದೆ ಅಂತ. ನಾವು ಹೇಳುವ ಜಸ್ಟ್ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಹೊರಗಡೆ ಬರ್ಬೋದಂತ ಕೇಳ್ತೇವೆ. ಎಂತ ಹೇಳ್ತಾರೆ ಅಂತ ನೋಡೋಣ. ಇವತ್ತಿನ ಲಾಗ್ ಇಲ್ಲಿಗೆ ಕೊನೆ ಫ್ರೆಂಡ್ಸ್. ಇದೇ ರೀತಿ ಇಂಟ್ರೆಸ್ಟಿಂಗ್ ಆದಂಥ ವಿಡಿಯೋನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ ಫ್ರೆಂಡ್ಸ್. ಅಲ್ಲಿ ತನಕ ಬಾಯ್ ಬಾಯ್. ಮಲ್ತತ್ತೆ